ಫಟಾಫಟ್ 50ಗೆ ಸ್ವಾಗತ. ನಾನು ಮಧುಶ್ರೀ. ನಾನು ಮಧು ನಾಗರಾಜ್. ಇದೀಗ ಕ್ವಿಕ್ ಆಗಿ 50 ಸುದ್ದಿಗಳನ್ನು ನೋಡ್ಕೊಂಡು ಬರೋಣ. ಪ್ರಯಾಗ್ರಾಜ್ ಮಹಾಕುಂಭಮೇಳದಲ್ಲಿ ಭಾರೀ ಅಗ್ನಿ ಅನಾಹುತ ಸಂಭವಿಸಿದೆ. ಕುಂಭಮೇಳದ ಹಲವು ಟೆಂಟ್ಗಳಲ್ಲಿ ಅಗ್ನಿ ಜ್ವಾಲೆ ನರ್ತಿಸಿದೆ. ಕುಂಭಮೇಳದ 19ನೇ ಸೆಕ್ಟರ್ ಪ್ರದೇಶದಲ್ಲಿದ್ದ ವಿವೇಕಾನಂದ ಸೇವಾ ಸಮಿತಿ ಟೆಂಟ್ಗಳು ಸುಟ್ಟು ಭಸ್ಮವಾಗಿವೆ. ಸ್ಥಳಕ್ಕೆ 8ಕ್ಕೂ ಅಧಿಕ ಅಗ್ನಿಶಾಮಕ ವಾಹನಗಳು ದೌಡಾಯಿಸಿ ಬೆಂಕಿ ನಂದಿಸಲು ಹರಸಾಹಸ ಪಟ್ಟರು. ಪ್ರಯಾಗ್ರಾಜ್ನಲ್ಲಿ ಬೆಂಕಿಯ ಅಟ್ಟಹಾಸಕ್ಕೆ 20ರಿಂದ 25 ಟೆಂಟ್ಗಳು ಸುಟ್ಟು ಭಸ್ಮವಾಗಿದೆ. ಸಿಲಿಂಡರ್ ಬ್ಲಾಸ್ಟ್ನಿಂದ ಅಗ್ನಿ ಹೊತ್ಕೊಂಡಿರುವ ಶಂಕೆ ವ್ಯಕ್ತವಾಗಿದೆ. ಅಡುಗೆ ಮಾಡ್ತಾ ಇದ್ದಾಗಲೇ ಸಿಲಿಂಡರ್ ಸ್ಫೋಟವಾಗಿ ಬೆಂಕಿ ಹೊತ್ಕೊಂಡಿದೆ ಎನ್ನಲಾಗ್ತಾ ಇದೆ. 2 ರೈಲ್ವೆ ಬ್ರಿಡ್ಜ್ ಬಳಿ ಟೆಂಟ್ಗಳು ಧಗಧಗಿಸಿವೆ. ಪ್ರಯಾಗ್ರಾಜ್ನಲ್ಲಿ ಕ್ಷಣ ಕ್ಷಣಕ್ಕೂ ಪರಿಸ್ಥಿತಿ ಘೋರವಾಗಿತ್ತು. ಬ್ರಿಡ್ಜ್ ಮೇಲೆ ರೈಲು ಹೋಗ್ತಿದ್ದಾಗಲೇ ಬೆಂಕಿ ಅಟ್ಟಹಾಸ ಜೋರಾಯಿತು. ರೈಲ್ವೆ ಬ್ರಿಡ್ಜ್ನಿಂದ ಕೆಲವೇ ಕ್ಷಣಗಳಲ್ಲಿ ಟ್ರೈನ್ ಪಾಸ್ ಆಗಿದೆ. ಮುಗಿಲೆತ್ತರಕ್ಕೆ ದಟ್ಟವಾದ ಹೊಗೆ ಆವರಿಸಿದ್ರಿಂದ ಜನ ಆತಂಕಕ್ಕೀಡಾಗಿದ್ರು. ಗೃಹ ಸಚಿವರಿಗೆ ಸಿಟಿ ರವಿ ಪತ್ರ ಬರೆದ ವಿಚಾರಕ್ಕೆ ಚಾಮರಾಜನಗರದ ಬಂಡೀಪುರದಲ್ಲಿ ಸಚಿವ ಈಶ್ವರ್ ಖಂಡ್ರೆ ಕಿಡಿಕಾರಿದ್ದಾರೆ. ಸಿಟಿ ರವಿಗೆ ಮಾಡೋಕೇನು ಕೆಲಸ ಇಲ್ವಾ? ಅವರು ಅಪರಾಧ ಮಾಡಿದ ಅಪರಾಧಕ್ಕೆ ಉತ್ತರಿಸಲಿ, ಶಿಕ್ಷೆ ಅನುಭವಿಸಲಿ. ಓರ್ವ ಜನಪ್ರತಿನಿಧಿ ಮಹಿಳೆ ಬಗ್ಗೆ ಅವಾಚ್ಯ ಶಬ್ದ ಬಳಸಿದ್ದು ಅವರಿಗೆ ನೈತಿಕತೆ ಇದೆಯಾ? ಸಿಟಿ ರವಿ ಹೇಳಿಕೆಗೆ ಯಾವುದೇ ರೀತಿ ಬೆಲೆ ಇಲ್ಲ ಅಂದ್ರು. ಕುಟುಂಬ ಸಮೇತ ಮಹಾಕುಂಭಮೇಳದಲ್ಲಿ ಭಾಗಿಯಾಗಲು ನಿರ್ಧರಿಸಿದ್ದೇನೆ ಅಂತ ಬೆಳಗಾವಿಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅಲ್ಲಿನ ಮಂತ್ರಿಗಳು ಬಂದು ನನ್ನನ್ನು ಆಹ್ವಾನಿಸಿದ್ದಾರೆ. ನಾನು ಕುಟುಂಬ ಸಮೇತ ಹೋಗ್ತಾ ಇದ್ದೀನಿ. ಇನ್ನೂ ದಿನಾಂಕ ನಿಗದಿಯಾಗಿಲ್ಲ. ಒಬ್ಬೊಬ್ಬರದ್ದು ನಂಬಿಕೆ ಇದೆ. ಯಾವುದೇ ಧರ್ಮವಾದರೂ ಸರಿ, ಯಾರು ಅವರ ಧರ್ಮವನ್ನ ಬಿಡಬಾರದು ಅಂತ ಹೇಳಿದ್ದಾರೆ. ಸರ್ಕಾರ ಹಾಗೂ ಸಿಎಂ ಇಮೇಜ್ ಕುಗ್ಗಿಸಲು ಸಿದ್ದರಾಮಯ್ಯ ಹೆಸರು ಬಳಸಿ ಇಡಿ ಟ್ವೀಟ್ ಮಾಡಿದೆ ಅಂತ ಮೈಸೂರಿನಲ್ಲಿ ಸಚಿವ ಎಚ್.ಸಿ. ಮಹದೇವಪ್ಪ ಕಿಡಿಕಾರಿದ್ದಾರೆ. ಮುಡಾ ಕೇಸ್ನಲ್ಲಿ ಸಿಎಂಗೆ ಕಪ್ಪು ಚುಕ್ಕೆ ತರಲು ಹೀಗೆ ಮಾಡ್ತಾ ಇದ್ದಾರೆ. ಹೀಗೆ ಮಾಡೋದು ಪ್ರಜಾಪ್ರಭುತ್ವಕ್ಕೆ ಮಾರಕ. ನಾವು ಕಾನೂನುಬದ್ಧ ಹೋರಾಟ ಮಾಡ್ತೇವೆ ಅಂತಂದ್ರು. ಸಿಎಂ ಪರ ಸಚಿವ ಈಶ್ವರ್ ಖಂಡ್ರೆ ನೇರವಾಗಿ ಬ್ಯಾಟ್ ಮಾಡಿದ್ದಾರೆ. ಸಿದ್ದರಾಮಯ್ಯ ನಾಯಕತ್ವದಲ್ಲೇ ಮುಂದಿನ 5 ವರ್ಷ ನಾವು ಮುಂದುವರಿಯುತ್ತೇವೆ ಅಂತ ಚಾಮರಾಜನಗರದ ಬಂಡೀಪುರದಲ್ಲಿ ಮಾರ್ಮಿಕವಾಗಿ ಮಾತನಾಡಿದ್ದಾರೆ. ನಿಮಗೆ ಗೊತ್ತಾಗ್ತಾ ಇಲ್ವಾ? ಈಗ ಕುರ್ಚಿ ಖಾಲಿಯಾಗಿದೆಯಾ? ಇದು ಈಶ್ವರ್ ಖಂಡ್ರೆ ಅವರ ಪ್ರಶ್ನೆ. ತಂದೆ ಹೆಸರನ್ನ ಇಡಿ ದುರ್ಬಳಕೆ ಮಾಡಿಕೊಂಡಿದೆ. 142 ಸೈಟ್ ವಶಪಡಿಸಿಕೊಂಡಿದ್ದಕ್ಕೂ 14 ಸೈಟ್ಗೂ ಸಂಬಂಧ ಇಲ್ಲ. ಹೈಕೋರ್ಟ್ನಲ್ಲಿ ಜನವರಿ 27ಕ್ಕೆ ವಿಚಾರಣೆ ಇದೆ. ಕೋರ್ಟ್ ತೀರ್ಪಿನ ಮೇಲೆ ಪರಿಣಾಮ ಬೀರಲು ಇಡಿ ತಂದೆ ಹೆಸರನ್ನ ಅವಶ್ಯಕವಾಗಿ ಪ್ರಸ್ತಾಪಿಸಿದೆ. ಇದು ಕಾನೂನು ಬಾಹಿರ ಅಂತ ಮೈಸೂರಿನಲ್ಲಿ ಕಾಂಗ್ರೆಸ್ ಎಂಎಲ್ಸಿ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಬಿಜೆಪಿ ರಾಜ್ಯ ಘಟಕದ ಅಧ್ಯಕ್ಷರ ಬದಲಾವಣೆಯ ಬಗ್ಗೆ ಹೈಕಮಾಂಡ್ ನಿರ್ಣಯ ಮಾಡುತ್ತೆ ಅಂತ ಧಾರವಾಡದಲ್ಲಿ ವಿಧಾನಸಭೆಯ ವಿಪಕ್ಷ ಉಪನಾಯಕರಾಗಿರುವ ಅರವಿಂದ ಬೆಲ್ಲದವರು ಹೇಳಿದ್ದಾರೆ. ಉಳಿದ ವಿಚಾರವೇನೇ ಇದ್ರೂ ಕೂಡ ಪಕ್ಷದೊಳಗಡೆನೆ ಮಾತನಾಡ್ತೇವೆ, ಎಲ್ಲವನ್ನೂ ಮಾಧ್ಯಮಗಳ ಮುಂದೆ ಮಾತನಾಡೋಕೆ ಸಾಧ್ಯವಿಲ್ಲ ಎಂದಿದ್ದಾರೆ. ಇಟ್ಟ ಗುರಿ ಮುಂದಿಟ್ಟ ಹೆಜ್ಜೆ ಹಿಂದೆ ಸರಿಯುವ ಪ್ರಶ್ನೆಯೇ ಇಲ್ಲ. ರೈತ ನಾಯಕ ಬಿಎಸ್ ಯಡಿಯೂರಪ್ಪ ಮಗನಾಗಿ ಹೇಳ್ತಾ ಇದ್ದೇನೆ. ಶಿಕಾರಿಪುರಕ್ಕೆ ಸೀಮಿತವಾಗದೆ ಪಕ್ಷ ಸಂಘಟನೆ ಮಾಡ್ತಾ ಇದ್ದೇವೆ. ಗುರು ಹಿರಿಯರ ಆಶೀರ್ವಾದದಿಂದ ನಾನು ಮುನ್ನಡೆತಾ ಇದ್ದೇನೆ ಅಂತ ಮಾನ್ವಿಯಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಹೇಳಿದ್ದಾರೆ. ಕಾಂಗ್ರೆಸ್ನಿಂದ ಬಿಜೆಪಿಗೆ ಶಾಸಕರು ಬರ್ತಾರೆ ಅನ್ನೋ ಯತ್ನಾಳ್ ಹೇಳಿಕೆಗೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಎಂಬಿ ಪಾಟೀಲ್ ಅವರು ತಿರುಗೇಟನ್ನು ಕೊಟ್ಟಿದ್ದಾರೆ. ಕಾಂಗ್ರೆಸ್ನಿಂದ 60 ಅಲ್ಲ 6 ಶಾಸಕರು ಕೂಡ ಹೋಗಲ್ಲ, 60 ಶಾಸಕರು ಬರ್ತಾರೆ ಅಂತ ಯತ್ನಾಳ್ ಬಾಲಿಶ ಮಾತನಾಡಿದ್ದಾರೆ. ಬಿಜೆಪಿ ಶಾಸಕರು ಯಾರು ನಮ್ಮೊಂದಿಗಿದ್ದಾರೆ ಗೊತ್ತಿದೆ, ಮುಂದೆ ಅವರ ಪಕ್ಷದಿಂದ ಯಾರು ಬರ್ತಾರೆ ಅನ್ನೋದನ್ನ ಕಾದ್ ನೋಡಿ ಎಂದಿದ್ದಾರೆ. ವಿದೇಶ ಪ್ರವಾಸಕ್ಕೆ ತೆರಳಲು ಪ್ಲಾನ್ ಮಾಡಿದ ಸಚಿವ ಸತೀಶ್ ಜಾರಕಿಹೊಳಿ ಆಪ್ತ ಶಾಸಕರನ್ನ ಡಿಸಿಎಂ ಡಿಕೆ ಮನವೊಲಿಸಲು ಯತ್ನಿಸಿದ್ದಾರೆ. ಬೆಳಗಾವಿ ಹನುಮಾನ್ ನಗರದಲ್ಲಿ ಶಾಸಕ ಆಸಿಫ್ ಸೇಠ್ ನಿವಾಸಕ್ಕೆ ಭೇಟಿ ನೀಡಿದ್ದ ಡಿಕೆ ಯಾರೆಲ್ಲ ಪ್ರವಾಸಕ್ಕೆ ಹೋಗ್ತಾ ಇದ್ದೀರಿ ಅಂದ್ರು. ಪ್ಲಾನ್ ಮಾಡಿದ್ದೇವೆ, ನಿಮ್ಗೆ ಹೇಳದೆ ಹೋಗಲ್ಲ ಅಂತ ಸೇಠ್ ಹೇಳಿದ್ರು. ಪಕ್ಷದಲ್ಲಿದ್ದಾಗ ಶಿಸ್ತಿನಿಂದ ಇರಬೇಕು ಅಂತ ಡಿಕೆ ಹೇಳಿದ್ದಾರೆ. ವಿಜೇಂದ್ರ ಸಿಎಂ ಆಗೋದನ್ನ ತಪ್ಪಿಸಲು ಯಾರಿಂದಲೂ ಸಾಧ್ಯವಿಲ್ಲ. ಯುದ್ಧಕ್ಕೆ ಹೋಗುವಾಗ ಸೈನಿಕರು ಹೆಗಲೇರಿ ಬರ್ತಾರೆ. ಅದನ್ನು ಎದುರಿಸುವ ಶಕ್ತಿ ಭಗವಂತ ವಿಜೇಂದ್ರ ಅವರಿಗೆ ಕೊಡ್ಲಿ. ವಿಜೇಂದ್ರ 100ಕ್ಕೆ 100 ಸಿಎಂ ಆಗೇ ಆಗ್ತಾರೆ ಅಂತ ರಾಯಚೂರಿನ ಮಾನ್ವಿಯಲ್ಲಿ ಶಿವಾನಗೌಡ ನಾಯಕ್ ಹೇಳಿದ್ದಾರೆ. ಬಿವೈ ವಿಜೇಂದ್ರ ಅವರಪ್ಪನನ್ನೇ ಜೈಲಿಗೆ ಹಾಕಿಸಿದವನು, ಅವನನ್ನ ಹೇಗೆ ಒಪ್ಕೊಳ್ಳೋದು? ಅವರಪ್ಪನ ಸಹಿಯನ್ನೇ ನಕಲಿ ಮಾಡಿದವನನ್ನ ನಾನು ಒಪ್ಪಲ್ಲ. ಈ ವಿಚಾರ ಹೈಕಮಾಂಡ್ ಗಂಭೀರವಾಗಿ ಪರಿಗಣಿಸಬೇಕು. ಆತ ನಕಲಿ ಸಹಿ ಮಾಡಿದ್ದಕ್ಕೆ ಅವರಪ್ಪ ಜೈಲಿಗೆ ಹೋದ. ಈಗ ಹೊರಗೆ ಪೂಜ್ಯ ತಂದೆ ಅಂತ ಹೇಳ್ತಾನೆ ಅಂತ ಕಿಡಿಕಾರಿದ್ದಾರೆ. ವಿಜೇಂದ್ರ ಬಚ್ಚ ಎಂಬ ಶಾಸಕ ರಮೇಶ್ ಜಾರಕಿಹೊಳಿಯವರ ಹೇಳಿಕೆಗೆ ಸಂಬಂಧಪಟ್ಟಂತೆ ಅವರ ಬೆಂಬಲಕ್ಕೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ನಿಂತುಕೊಂಡಿದ್ದಾರೆ. ರಮೇಶ್ ಬಗ್ಗೆ ಮೊದಲು ಹಗುರವಾಗಿ ಮಾತನಾಡಿದ್ದು ಯಾರು? ರಸ್ತೆಯಲ್ಲಿ ಓಡಾಡದಂತೆ ಮಾಡ್ತೇನೆ ಎಂದಿದ್ದು ಯಾರು? ಅದಕ್ಕೆ ರಮೇಶ್ ಜಾರಕಿಹೊಳಿ ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕದ ಜನ ಹಾಗೆ ಸೂಕ್ಷ್ಮವಾಗಿ ಮಾತಾಡಲ್ಲ, ನಾವು ಹೀಗೆ ಮಾತನಾಡೋರು ಎಂದಿದ್ದಾರೆ. ರಾಜ್ಯಾಧ್ಯಕ್ಷ ಸ್ಥಾನಕ್ಕೆ ಬಿವೈ ವಿಜೇಂದ್ರ ರಾಜೀನಾಮೆ ನೀಡಬೇಕು ಅಂತ ಯತ್ನಾಳ್ ಬಣ ಆಗ್ರಹಿಸಿತ್ತು. ಈ ಬಗ್ಗೆ ಪ್ರತಿಕ್ರಿಯಿಸಿದ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜೇಂದ್ರ ಆ ಭಗವಂತ ಯತ್ನಾಳ್ಗೆ ಒಳ್ಳೇದ್ ಮಾಡ್ಲಿ ಅಂತ ಕೈ ಮುಗಿದು ಹೊರಟರು.
ಆಂತರಿಕ ಪ್ರಜಾಪ್ರಭುತ್ವ ಇರುವಂತಹ ಪಕ್ಷ ಅಂದ್ರೆ ಅದು ಬಿಜೆಪಿ. ಮತ್ತೊಮ್ಮೆ ಹಿರಿಯರು ನನಗೆ ಆಶೀರ್ವಾದ ಮಾಡಿ ಅವಕಾಶ ಕೊಡ್ತಾರೆ ಅಂತ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ತಿಳಿಸಿದ್ದಾರೆ. ಎಲ್ಲರೊಂದಿಗೆ ಪಕ್ಷ ಮುನ್ನಡೆಸುವಂತಹ ಕೆಲಸವನ್ನ ಮಾಡಲಿಕ್ಕೆ ಮತ್ತೊಮ್ಮೆ ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ಕಾಂಗ್ರೆಸ್ನ 60 ಶಾಸಕರು ಬಿಜೆಪಿ ಸೇರಲು ರೆಡಿ ಇದ್ದಾರೆ ಎಂಬ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿಕೆಗೆ ಸಚಿವ ಎಂಬಿ ಪಾಟೀಲ್ ತಿರುಗೇಟು ಕೊಟ್ಟಿದ್ದಾರೆ. ಕಾಂಗ್ರೆಸ್ನ 6 ಶಾಸಕರು ಕೂಡ ಬಿಜೆಪಿ ಕಡೆ ಹೋಗೋದಿಲ್ಲ, ಮುಂದೆ 25 ಬಿಜೆಪಿ ಶಾಸಕರು ಬರ್ತಾರೆ, ನೋಡ್ತಾ ಇರಿ ಅಂದಿದ್ದಾರೆ. ಬೆಳಗಾವಿ ಸಮಾವೇಶಕ್ಕೆ ಎಲ್ಲ ಸಿದ್ಧತೆ ನಡೆದಿದೆ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಜನವರಿ 21ರಂದು ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಭಾಗಿಯಾಗಲಿದ್ದಾರೆ. ಮೊದಲು ಗಾಂಧಿ ಪುತ್ಥಳಿ ಅನಾವರಣ ಆಗುತ್ತೆ, ಬಳಿಕ ಸಮಾವೇಶ ನಡೆಯುತ್ತೆ. ಬಿಜೆಪಿ ಸದಸ್ಯತ್ವ ಪಡೆದವರು ಬಿಟ್ಟು ಯಾರು ಬೇಕಾದರೂ ಬರಲಿ ಎಂದಿದ್ದಾರೆ. ಯಾರದ್ದೋ ದುಡ್ಡು ಕಾಂಗ್ರೆಸ್ ಸಮಾವೇಶ ಎಂಬ ಶೆಟ್ಟರ್ ಹೇಳಿಕೆಗೆ ಡಿಸಿಎಂ ಡಿಕೆ ಕೌಂಟರ್ ಕೊಟ್ಟಿದ್ದಾರೆ. ಶೆಟ್ಟರ್ ಅವರಿಗೆ ಬೆಳಗಾವಿಯಲ್ಲಿ ಟೂರ್ ಕರ್ಕೊಂಡು ಹೋಗ್ತೀನಿ, ಕಾಂಗ್ರೆಸ್ಗೆ ಬಂದಾಗ ಏನೇನ್ ಮಾತನಾಡಿದ್ರು ಗೊತ್ತಿದೆ, ಅವರ ನುಡಿಮುತ್ತುಗಳನ್ನ ಎಲ್ಲರೂ ಕೇಳಿದ್ದಾರೆ ಅಂತ ಟಾಂಗ್ ಕೊಟ್ಟಿದ್ದಾರೆ. ಬೆಳಗಾವಿಯಲ್ಲಿ ಗಾಂಧಿ ಭಾರತ ಸಮಾವೇಶ ಯಶಸ್ವಿಯಾಗಲಿ ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ದೇವರ ಮೊರೆ ಹೋಗಿದ್ದಾರೆ. ಬೆಳಗಾವಿಯ ಕಪಿಲೇಶ್ವರ ದೇವಸ್ಥಾನದಲ್ಲಿ ಶರ್ಟ್ ಬಿಚ್ಚಿ ವಿಶೇಷ ಪೂಜೆಯನ್ನ ನೆರವೇರಿಸಿದ್ದಾರೆ. ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ, ನಿಮ್ಮಿಂದ ರಕ್ಷಣೆ ಬೇಕಪ್ಪ ಅಂತ ಡಿಕೆ ಹೇಳಿದ್ದಾರೆ. ಕಾಂಗ್ರೆಸ್ನಲ್ಲಿ ನಾಯಕರ ನಡುವಿನ ಒಳಮುನಿಸು ಇನ್ನೂ ಕಡಿಮೆ ಆಗ್ತಾ ಇಲ್ಲ. ಡಿಸಿಎಂ ಡಿಕೆ 2 ದಿನಗಳಿಂದ ಬೆಳಗಾವಿಯಲ್ಲೇ ವಾಸ್ತವ್ಯ ಹೂಡಿದ್ರು. ಸಚಿವ ಸತೀಶ್ ಜಾರಕಿಹೊಳಿ ಇನ್ನೂ ಭೇಟಿಯಾಗಿಲ್ಲ. ಕೆಪಿಸಿಸಿ ಅಧ್ಯಕ್ಷರ ಭೇಟಿಗೆ ಬಾರದೆ ಸತೀಶ್ ಅಂತರ ಕಾಯ್ದುಕೊಂಡಿದ್ದಾರೆ. ಕೆಲ ದಿನದ ಹಿಂದಷ್ಟೇ ಸತೀಶ್ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆಗೆ ಒತ್ತಾಯಿಸಿದ್ರು. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಖಡಕ್ ವಾರ್ನಿಂಗ್ ಕೊಟ್ಟ ಬೆನ್ನಲ್ಲೇ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಸೈಲೆಂಟ್ ಆಗಿದ್ದಾರೆ. ರಾಜಕೀಯ ಪ್ರಶ್ನೆಗಳಿಗೆ ಉತ್ತರ ಕೊಡುವುದಿಲ್ಲ, ನೀವು ಎಷ್ಟೇ ಕೇಳಿದ್ರೂ ನಾನು ರಾಜಕೀಯ ವಿಚಾರವನ್ನ ಮಾತನಾಡಲ್ಲ ಎಂದಿದ್ದಾರೆ ಪರಮೇಶ್ವರ್. ಕಾನೂನು ಸುವ್ಯವಸ್ಥೆ ಹಾಳಾಗಿದೆ ಎಂದು ವಿಪಕ್ಷಗಳ ಆರೋಪಕ್ಕೆ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿರುಗೇಟು ಕೊಟ್ಟಿದ್ದಾರೆ. ದರೋಡೆ ಇದೆಲ್ಲವೂ ಗೊತ್ತಾದ್ರೆ ತಡಿಬಹುದು, ಸಂದರ್ಭ ಬಂದಾಗ ಬಿಜೆಪಿ ಅವಧಿಯ ಅಪರಾಧ ಕ್ರಮಗಳ ಅಂಕಿ ಅಂಶ ಕೊಡ್ತೇನೆ ಎಂದಿದ್ದಾರೆ. ಇಡಿ ಅಧಿಕಾರಿಗಳು ಮುಡಾ ನಿವೇಶನಗಳನ್ನ ಮುಟ್ಟುಗೋಲು ಹಾಕಿದ್ದಾರೆ, ಆದರೆ ಸಿದ್ದರಾಮಯ್ಯ ಪಾತ್ರದ ಬಗ್ಗೆ ಹೇಳಿಲ್ಲ ಅಂತ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ತಿಳಿಸಿದ್ದಾರೆ. ಸಿದ್ದರಾಮಯ್ಯನವರ ರಾಜೀನಾಮೆಗೆ ಹಿಂದೆಯೂ ಕೂಡ ಒತ್ತಾಯ ಕೇಳಿಬಂದಿತ್ತು, ಈಗಲೂ ಕೂಡ ಒತ್ತಡ ಹಾಕ್ತಿದ್ದಾರೆ, ಇದೇನು ಮೊದಲಲ್ಲ ಬಿಡಿ ಎಂದಿದ್ದಾರೆ. ಸಿದ್ದರಾಮಯ್ಯ ಯಾವಾಗ ಬೇಕಾದರೂ ರಾಜೀನಾಮೆ ನೀಡಬಹುದು ಅಂತ ಬೆಳಗಾವಿಯಲ್ಲಿ ಬಿಜೆಪಿ ಸಂಸದ ಜಗದೀಶ್ ಶೆಟ್ಟರ್ ಸ್ಫೋಟಕ ಹೇಳಿಕೆ ಕೊಟ್ಟಿದ್ದಾರೆ. ಬೆಳಗ್ಗೆಯಿಂದ ಸಂಜೆವರೆಗೂ ಡಿನ್ನರ್ ಪಾರ್ಟಿ ನಡೆದಿದೆ. ಖರ್ಗೆ ಅವರು ಕಾಂಗ್ರೆಸ್ ನಾಯಕರಿಗೆ ವಾರ್ನಿಂಗ್ ಮಾಡುವಷ್ಟು ಪರಿಸ್ಥಿತಿ ಗಂಭೀರವಾಗಿದೆ ಎಂದಿದ್ದಾರೆ. ರಾಯಚೂರಿನಲ್ಲಿ ಮಾಜಿ ಬಿಜೆಪಿ ಶಾಸಕ ಬಸವರಾಜ ದಡೇಸುಗೂರು ವಿರುದ್ಧ ಮತ್ತೊಂದು ಆರೋಪ ಕೇಳಿಬಂದಿದೆ. ದೇವದಾಸಿಯರ ಭೂಮಿ ವಿವಾದ ಸಂಬಂಧ ಅವಾಚ್ಯ ಶಬ್ದಗಳಿಂದ ನಿಂದಿಸಿದ್ದಲ್ಲದೆ ಜಮೀನು ಮಾಲೀಕರ ಮೇಲೆ ಹಲ್ಲೆ ನಡೆಸಿರುವಂತಹ ಆರೋಪ ಕೇಳಿಬಂದಿದೆ. ಮಂಗಳೂರು ಕೋಟೆ ಕಾರು ಬ್ಯಾಂಕ್ನಲ್ಲಿ ಚಿನ್ನಾಭರಣ ನಗದು ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 2 ಶಂಕಿತರನ್ನ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ. ದರೋಡೆ ಆರೋಪಿಗಳ ಬಗ್ಗೆ ಲಭ್ಯವಾದ ಮಾಹಿತಿ ಆಧರಿಸಿ ವಿಚಾರಣೆ ನಡೀತಾ ಇದೆ. ಒಟ್ಟು 8 ವಿಶೇಷ ತಂಡ ರಚಿಸಿ ಮಂಗಳೂರು ಪೊಲೀಸರು ತನಿಖೆ ಮುಂದುವರೆಸಿದ್ದಾರೆ. ಮಂಗಳೂರಿನ ಕೋಟೆಕಾರ್ ಸಹಕಾರಿ ಬ್ಯಾಂಕ್ ದರೋಡೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರೋಪಿಗಳ ಎಕ್ಸ್ಕ್ಲೂಸಿವ್ ಮಾಹಿತಿ ಟಿವಿ9ಗೆ ಲಭ್ಯವಾಗಿದೆ. ದರೋಡೆಕೋರರು ಕೇರಳದಲ್ಲೂ ಇಲ್ಲ, ತಮಿಳುನಾಡಿನಲ್ಲೂ ಇಲ್ಲ, ಉತ್ತರ ಭಾರತದತ್ತ ರೈಲ್ ಮೂಲಕ ತೆರಳಿರುವ ಸಾಧ್ಯತೆ ಇದೆ. ಉತ್ತರ ಭಾರತದಲ್ಲಿ ದರೋಡೆಕೋರರ ಚಲನವಲನ ಪತ್ತೆಯಾಗಿದ್ದು ಮಂಗಳೂರು ಪೊಲೀಸರ ತಂಡ ಉತ್ತರ ಭಾರತಕ್ಕೆ ತೆರಳಿದೆ. ಮಂಗಳೂರು ಕೋಟೆಕಾರು ದರೋಡೆ ಪ್ರಕರಣದಲ್ಲಿ ದೇಶದ ಮೂಲೆ ಮೂಲೆಯಲ್ಲೂ ತನಿಖೆಗೆ ಪೊಲೀಸರು ಮುಂದಾಗಿದ್ದಾರೆ. ಕದ್ದ ಚಿನ್ನವನ್ನ ಬ್ಲಾಕ್ ಮಾರ್ಕೆಟ್ನಲ್ಲಿ ಮಾರಾಟ ಮಾಡೋ ಶಂಕೆ ಇದೆ. ಹಾಗಾಗಿ ಕೇರಳ, ತಮಿಳುನಾಡು, ಮುಂಬೈ ಗೋಲ್ಡ್ ಬ್ಲಾಕ್ ಮಾರ್ಕೆಟ್ ಮೇಲೆ ಪೊಲೀಸರು ಕಣ್ಣಿಟ್ಟಿದ್ದಾರೆ. ಗೋಲ್ಡ್ ಬ್ಲಾಕ್ ಮಾರ್ಕೆಟ್ಗಳ ಮೇಲೆ ಪ್ರತ್ಯೇಕ 3 ತಂಡಗಳು ನಿಗಾ ಇಟ್ಟಿವೆ. 3 ತಂಡಗಳಾಗಿ ಮುಂಬೈ, ಕೇರಳ, ತಮಿಳುನಾಡಿಗೆ ಮಂಗಳೂರು ಪೊಲೀಸರು ಲಗ್ಗೆ ಇಟ್ಟಿದ್ದಾರೆ. ಹಾವೇರಿಯಲ್ಲಿ ಮೈಕ್ರೋ ಫೈನಾನ್ಸ್ ಹಾವಳಿ ಜೋರಾಗಿದೆ. ಕಿರುಕುಳಕ್ಕೆ ಬೇಸತ್ತು ಜನ ಗ್ರಾಮವನ್ನೇ ತೊರೆದಿದ್ದಾರೆ. ಹಾವೇರಿ ಜಿಲ್ಲೆ ರಾಣೆಬೆನ್ನೂರಿನ ಗುಡ್ಡದ ಬೇವಿನಹಳ್ಳಿ ಗ್ರಾಮವನ್ನ ಜನ ಬಿಟ್ಟು ಹೋಗ್ತಿದ್ದಾರೆ. ಕಂತು ಕಟ್ಟೋದು ಲೇಟ್ ಆದ್ರೆ ಮರ್ಯಾದೆಯನ್ನ ಹರಾಜು ಹಾಕ್ತಿದ್ದಾರೆ. ಕಿಡ್ನಿ ಮಾರಿ ಹಣ ಕಟ್ಟಿ ಅಂತಾರೆ ಅಂತ ಅಳಲು ತೋಡ್ಕೊಂಡಿದ್ದಾರೆ. ಪರಸ್ತ್ರೀ ಜೊತೆ ಓಡಿ ಹೋದ ಪತಿಯನ್ನ ಹುಡುಕಿ ಕೊಡಿ ಅಂತ ಗ್ರಾಮ ಪಂಚಾಯಿತಿ ಸದಸ್ಯೆ ವಾಣಿಶ್ರೀ ಕಣ್ಣೀರು ಹಾಕಿದ್ದಾರೆ. ಬೆಳಗಾವಿ ತಾಲೂಕಿನ ಮಾರಿಹಾಳ ಠಾಣೆಯ ಎದುರು ಪಂಚಾಯಿತಿ ಸದಸ್ಯೆ ವಾಣಿಶ್ರೀ ಪ್ರತಿಭಟನೆ ಮಾಡಿದ್ದಾರೆ. ಪರಸ್ತ್ರೀ ಮಾಸಾಬಿ ಜೊತೆ ಪತಿ ಬಸವರಾಜ ಸೀತಾಮಣಿ ಓಡಿ ಹೋಗಿದ್ದಾನೆ, ದೂರು ಕೊಡಲು ಬಂದ್ರೆ ಪೊಲೀಸರು ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶವನ್ನು ವಾಣಿಶ್ರೀ ಹೊರಹಾಕಿದ್ದಾರೆ. ಜೆಡಿಎಸ್ನ ಶಾಸಕ ಶರಣಗೌಡ ಕಂದಕೂರ್ ವಿರುದ್ಧ ಕಿರುಕುಳ ಆರೋಪ ಕೇಳಿಬಂದಿದೆ. ದಯಾಮರಣ ಕೋರಿ ಯುವಕ ಮನವಿ ಮಾಡಿಕೊಂಡಿದ್ದಾನೆ. ಯಾದಗಿರಿ ಜಿಲ್ಲೆ ಕಿಲ್ಲನಕೇರ ಗ್ರಾಮದ ಬೀರಲಿಂಗಪ್ಪ ರಾಷ್ಟ್ರಪತಿ, ರಾಜ್ಯಪಾಲರು, ಸಿಎಂ ಮತ್ತು ಉಸ್ತುವಾರಿ ಸಚಿವರಿಗೆ ಡಿಸಿ ಮುಖಾಂತರ ದಯಾಮರಣಕ್ಕೆ ಕೋರಿದ್ದಾನೆ. ಶಾಸಕರು ಬೆಂಬಲಿಗರನ್ನ ಬಿಟ್ಟು ನನ್ನ ಮೇಲೆ ಹಲ್ಲೆ ಮಾಡಿಸಿದ್ದಾರೆಂದು ಆರೋಪಿಸಿದ್ದಾನೆ.
ಬೆಂಗಳೂರು ಟೆಕ್ಕಿಗೆ ಹೊಸ ಮೊಬೈಲ್ ಕಳಿಸಿ 2.80 ಕೋಟಿ ವಂಚಿಸಿದ್ದಾರೆ. ಸಿಮ್ ಖರೀದಿ ವೇಳೆ ಸೈಬರ್ ವಂಚಕರು ಗಿಫ್ಟ್ ಅಂತ ಮೊಬೈಲ್ ಕಳುಹಿಸಿದ್ರು. ಮೊಬೈಲ್ಗೆ ಕೆಲ ಆಪ್ ಇನ್ಸ್ಟಾಲ್ ಮಾಡಿದ್ರು. ಮೊಬೈಲ್ಗೆ ಬರುವ OTT ಅವರಿಗೂ ಸಿಗುವಂತೆ ಸೆಟ್ ಮಾಡಿದ್ರು. ಟೆಕ್ಕಿ ಮೊಬೈಲ್ಗೆ ಸಿಮ್ ಹಾಕ್ತಾ ಇದ್ದಂತೆ ಎಲ್ಲಾ ಡಾಟಾ ಪಡೆದ ವಂಚಕರು FTಯಲ್ಲಿಟ್ಟಿದ್ದ 8,80,00,000 ಎಗರಿಸಿದ್ದಾರೆ. ನಮ್ಮ ಮೆಟ್ರೋ ಲೈನ್ನಲ್ಲಿ ಖದೀಮರು ಕೈಚಳಕ ತೋರಿದ್ದಾರೆ. ರೈಲು ಹಳಿ ಕೆಳಭಾಗದ ವಿದ್ಯುತ್ ಕೇಬಲ್ ಕಳವು ಮಾಡಲಾಗಿದೆ. ಪಿಲ್ಲರ್ 12, 13 ಮತ್ತು 14ರ ಬಳಿ ಅಳವಡಿಸಿದ್ದ ಪವರ್ ಕೇಬಲ್ ಅನ್ನು ಕದ್ದೊಯ್ದಿದ್ದಾರೆ. ಪೀಣ್ಯ ರಾಜಾಜಿನಗರ ಬಸವನಗುಡಿಯ ರೈಲು ಮಾರ್ಗದಲ್ಲಿ ಕಳ್ಳತನವಾಗಿದೆ. ಕಳ್ಳತನದ ಹಿಂದೆ ಮೆಟ್ರೋ ಸಿಬ್ಬಂದಿಯ ಕೈವಾಡವಿರುವ ಶಂಕೆ ವ್ಯಕ್ತವಾಗಿದೆ. ಭಾರತದ ಪುರುಷ ವಿಭಾಗದ ಖೋ-ಖೋ ತಂಡ 2025ರ ಖೋ-ಖೋ ವಿಶ್ವಕಪ್ನಲ್ಲಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟಿದೆ. ಸೆಮಿಫೈನಲ್ಸ್ನಲ್ಲಿ ದಕ್ಷಿಣ ಆಫ್ರಿಕಾಗೆ ಸೋಲಿನ ರುಚಿ ತೋರಿಸಿ ಟೀಂ ಇಂಡಿಯಾ ಫೈನಲ್ಸ್ಗೆ ಲಗ್ಗೆಯಿಟ್ಟಿದೆ. ಈ ಬಗ್ಗೆ ಟೀಂ ಇಂಡಿಯಾ ಕೋಚ್ ಅಶ್ವಿನ್ ಶರ್ಮಾ ಪ್ರತಿಕ್ರಿಯಿಸಿ, ನಾವು ನಮ್ಮ ಕನಸು ಸಾಧಿಸ್ತಾ ಇದ್ದೇವೆ ಮತ್ತು ವಿಶ್ವಕಪ್ ಗೆಲ್ತೇವೆ ಅಂತಂದ್ರು. ರೋಹಿತ್ ಶರ್ಮಾ ಮತ್ತು ಕೋಚ್ ಗಂಭೀರ್ ನಡುವೆ ಭಿನ್ನಾಭಿಪ್ರಾಯ ಇದೆ ಎಂಬುದು ಬಹಿರಂಗವಾಗಿದೆ. ಸುದ್ದಿಗೋಷ್ಠಿಗೂ ಮುನ್ನ ಅಜಿತ್ ಅಗರ್ಕರ್ ರೋಹಿತ್ ಚರ್ಚಿಸಿದ್ರು. ಈ ಚರ್ಚೆಯ ನಡುವೆ ಗೌತಮ್ ಗಂಭೀರ್ ಟೀಂ ಇಂಡಿಯಾ ಉಪನಾಯಕನಾಗಿ ಹಾರ್ದಿಕ್ ಪಾಂಡ್ಯ ಆಯ್ಕೆ ಮಾಡುವಂತೆ ಪಟ್ಟು ಹಿಡಿದಿದ್ರಂತೆ. ಆದರೆ ಅಜಿತ್ ಅಗರ್ಕರ್ ಹಾಗೂ ರೋಹಿತ್ ಶರ್ಮಾ ಶುಭ್ಮನ್ ಗಿಲ್ ಪರ ವಹಿಸಿದ್ರು ಅನ್ನೋದು ಗೊತ್ತಾಗಿದೆ. ನಟರಾಕ್ಷಸ ಡಾಲಿ ಧನಂಜಯ್ ಮೈಸೂರಿನ ನಂಜುಂಡೇಶ್ವರ ದೇವಾಲಯಕ್ಕೆ ಭೇಟಿ ನೀಡಿದ್ರು. ಶ್ರೀಕಂಠೇಶ್ವರ ಸನ್ನಿಧಿಯಲ್ಲಿ ಮದುವೆ ಆಹ್ವಾನ ಪತ್ರಿಕೆ ಇಟ್ಟು ಪೂಜೆ ಸಲ್ಲಿಸಿದ್ರು. ಡಾಲಿ ಧನಂಜಯ್ಗೆ ಶಾಸಕ ದರ್ಶನ್, ಧ್ರುವ ನಾರಾಯಣ್ ಸಾಥ್ ನೀಡಿದ್ರು. ನಟ ದುನಿಯಾ ವಿಜಯ್ ಹಾಗೂ ಲೂಸ್ಮಾದ ಯೋಗಿ ಮಧ್ಯದ ಮುನಿಸು ಮರೆಯಾಗಿದೆ. ವಿಜಯ್ ಬರ್ತ್ಡೇಗೆ ಯೋಗಿ ವಿಶ್ ಮಾಡಿದ್ದಾರೆ. ವಿಜಯ್ ಲ್ಯಾಂಡ್ ಲಾರ್ಡ್ ಟೈಟಲ್ ಚೆನ್ನಾಗಿದೆ. ಈ ಹಿಂದೆ ವಿಜಯ್ ಜೊತೆ ಕಿರಿಕಾಗಿತ್ತು ನಿಜ, ಆದ್ರೆ ಈಗ ಚೆನ್ನಾಗಿದ್ದೀವಿ. ಅವಕಾಶ ಸಿಕ್ಕರೆ ಒಟ್ಟಾಗಿ ನಟಿಸ್ತೀವಿ ಅಂತ ಲೂಸ್ಮಾದ ಹೇಳಿದ್ದಾರೆ.